ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಶ್ರೀ ಎಲ್ಸಿ. ಇವತ್ತು ನೋಡ್ಬೋದು ಇಷ್ಟೊಂದು ಪ್ರಾಡಕ್ಟ್ಸ್ ತರಿಸ್ಬಿಟ್ಟಿದ್ದೀನಿ ನಾನು. ಅದು ನನ್ನ ಹಸ್ಬೆಂಡ್ ಹತ್ರ ಬಯಸ್ಕೊಂಡು. ಇದು 3 ಬಂದು ಮೀಶೋಯಿಂದ ತರಿಸಿದ್ದು, ಮತ್ತು ಇವೆರಡು ಅಮೆಝಾನಿಂದ ತರಿಸಿದ್ದು. ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದನ್ನ ಪ್ರಾಡಕ್ಟ್ ಇಷ್ಟ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಕೋಡ್ ಸೆಂಡ್ ಮಾಡಿಕೊಡ್ತೀನಿ. ಸರಿನಾ? ಮುಮ್ಮು ಹೇಳಿ ಸಬ್ಸ್ಕ್ರೈಬ್ ಆಯ್ ಮಾಡು. ಸರಿಯಾಗಿ ಮಾತಾಡು, ಸರಿಯಾಗಿ ಮಾತಾಡು. ಹಾಂ, ಆಮೇಲಿಂದ ಆಮೇಲೆ ಕಮೆಂಟು ಏನು ಕನಾಗ್ಲಿ ಕಮೆಂಟ್ ಮಾಡಿ ಅಂತಿರ್ತಾನೆ. ಯಾಕೆ ಈ ಫೋನಲ್ಲಿ ಕುತ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಬ್ಯಾಕ್ ಪೇನ್ ನನಗೆ. ಸೊ ಅದಕ್ಕೋಸ್ಕರ ಈ ಫೋನಲ್ಲಿ ಕುತ್ಕೊಂಡೆ. ಆ ಕಡೆ ವಿಡಿಯೋ ಮಾಡೋಕ್ಕೆ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ. ಓಹೋ, ಅವನಿಗೆ ತೂತ ಬಾಡಿ ತರಬೇಕಾಗಿತ್ತಂತೆ. ಸೊ ಇದು ಏನು ಅಂತ ನೋಡೋಣ. ಇದು ಮೀಶೋದು ಫಸ್ಟ್ ಬಾಕ್ಸಿಂಗ್ ಅನ್ಬಾಕ್ಸ್ ಮಾಡೋಣ. ಅದೇ ಒಂದೊಂದೇ ಪ್ರಾಡಕ್ಟ್ ಆಗಿದ್ರೆ ಗೊತ್ತಾಗೋದು. ಸೊ ಗೊತ್ತಾಗ್ತಿಲ್ಲ ಅಷ್ಟೇ. ಓಪನ್ ಮಾಡೋಣ. ಬನ್ನಿ 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 ಮಕ್ಕಳೇ. ಏನಮ್ಮ? ಚಿಕ್ಕ ಕತ್ರಿ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ, ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಸರಿಯಾಗಿ ಮಾತಾಡು ಮಮ್ಮ. ಅದೇನದು ಕುಯ್ 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 ಅಂದ್ಕೊಂಡು. ಓಹ್, ಇವು ಫೀಡಿಂಗ್ ಬ್ರಾ. ಇದು ಏನಕ್ಕೆ ಅಂದರೆ ಆಫ್ಟರ್ ಡೆಲಿವರಿ ಆದಮೇಲೆ ಫೀಡಿಂಗ್ ಮಾಡೋಕ್ಕೆ. ಅದೇ ಫಸ್ಟ್ ಬೇಬಿಗೆ ನಾನು ಅಷ್ಟೊಂದೇನು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಬಟ್ ಸೆಕೆಂಡ್ ಬೇಬಿಗೆ ಏನು ತರಿಸಿದೆ ಅಂದರೆ ನಾನು ಅದೇ ಯೂಶ್ವಲಿ ಗೊತ್ತಿರೋ ಹಂಗೆ ಹಾಲು ಕುಡಿಸ್ತಾ ಶೇಪೇ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಶೇಪ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಫೀಡಿಂಗ್ ಬ್ರಾ ಅಂದರೆ ಇದು ತರಿಸಿರೋದು. ಪ್ಯಾರೆಡ್ ಇದು ಫೀಡಿಂಗ್ ಬ್ರಾ. ಇದು ಕಟ್ ಮಾಡೋಂತಲ್ಲ, ಇದು ಫೀಡಿಂಗ್ ಬ್ರಾ. ಇದು ನಾನು ಏನೇ ಆಗಲಿ ಒಂದು ಸೈಜ್ ಎಕ್ಸ್ಟ್ರಾ ತರಿಸಿರ್ತೀನಿ. ಓಕೆ, ತಗೊಂಡ್ಬಿಡು. ಇಲ್ಲ ಇದೆ ಕೊಡು, ತಗೊಂಡು ಹೊರಗಡೆ ನೀವು ಮಾಡೋಕ್ಕೆ ತಗೊಳ್ತೀನಿ. ಯಾಕೆ ಅಂದರೆ ನೋಡ್ಬೋದು, ಇದು ಈ ಥರ ಕ್ಲಿಪ್ಪು ಹಿಂಗೆ ಮಾಡೋ ಹಾಕೋಕ್ಕಾಗುತ್ತೆ. ಯಾಕೊಂದು ಎಕ್ಸ್ಟ್ರಾ ಲೂಸ್ ತೊಗೊತೀನಿ ಅಂದರೆ ನನಗೆ ಟೈಟ್ ಅಂದರೆ ನಂಗೆ ಇಷ್ಟನೇ ಆಗೋಲ್ಲ. ಸೊ ಅದಕ್ಕೋಸ್ಕರ 4 ಹೋಗ್ತಿದೆ. ಮಮ್ಮು ತಗೊಂಬ, ಭಾಗ ಹಾಕು. ಹಂಗೆ 4 ಹೋಗ್ತಿದೆ. ಮತ್ತು ಪ್ಯಾಡೆಡ್ ಇದು ಬೇಕಾದರೆ ಪ್ಯಾಡ್ ರಿಮೂವ್ ಮಾಡ್ಕೋಬೋದು, ಬೇಡ ಅಂದರೆ ನೀವು ಇಟ್ಕೋಬೋದು. ಸಾಫ್ಟ್ ಇದು ನೋಡ್ಬೋದು, ಸಾಫ್ಟ್ ಇದೆ. ಇದು 2 ತರಿಸಿದ್ದೀನಿ ನಾನು. ತುಂಬ ಸಾಫ್ಟ್ ಇದೆ. ಸೈಜ್ ಬಂದು ಅದೇ ಹೇಳಿದ್ನಲ್ಲ, ನಾನು ಎಕ್ಸೆಲ್ ತರಿಸಿದ್ದೀನಿ. ಯಾಕೆ ನನಗೆ ಮೀಡಿಯಮೇ ಸಾಕಾಗುತ್ತೆ. ಬಟ್ ನಂಗೆ ಲೂಸಾಗಿರಬೇಕು, ನನಗೆ ಟೈಟು ಅಂದರೆ ಹಿಂಸೆ ಅನಿಸುತ್ತೆ. ಬಾಗ್ಲಾಕು ಬಾ, ಅದಕ್ಕೋಸ್ಕರ ನಾನು ತರಿಸಿದ್ದು ಇದೊಂದು. ಮತ್ತು ನಮ್ಮದು ಮರಿ ತುಂಬ ಕಷ್ಟವಾಗ್ತದೆ. ನಮ್ಮ ಸೆಕೆಂಡ್ ಒನ್ ನೋಡ್ಬೋದು, ಈ ಕಲರು ಚೆನ್ನಾಗಿದೆ. ಬೇಕಾದ್ರೆ ನಮಗೆ ಪ್ಯಾಡ್ ಬೇಡ ಅಂದರೆ ಪ್ಯಾಡ್ ತೆಗ್ದಾಕಿದ್ರೆ ನಾವು ಹಾಲು ಕುಡ್ಸೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರೋಲ್ಲ. ಬಟ್ ಯಾವುದೇ ರೀತಿ ಅಂತ ಜಾಸ್ತಿ ಇಬ್ಬರೇ ಹಾಕಿದ್ರೆ ಏನು ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲೋಗಬೇಕು ಎಲ್ಲೋ. ಸೊ ಇದು ಪ್ರೈಸ್ ಬಂದಿದ್ದು ಕಾಸ್ಟ್ಲಿನೇ ಆಯಿತು. ಎಲ್ಗೂ ಹೋಗಲ್ಲ ಮಮ್ಮ. ಯಾವ ಊರಿಗೆ ಹೋಗೋಣ? ಕಾಸ್ಟ್ ಬಂದಿದ್ದು 490 rupees ಇದೆಯಾ ಅದಕ್ಕೆ. ನಾನು ಅದೇ ಸೈಜ್ ಫಿಕ್ಸ್ ಆಗುತ್ತಾ ನೋಡ್ಬಿಟ್ಟು ತರಿಸ್ಕೊಳೋಣ ಅಂದ್ಕೊಂಡಿದ್ದೀನಿ. ಸೊ ಆಮೇಲೆ ಮಮ್ಮ
ಹೇಳಿದ್ಕೊಂಡು ಹೇಳ್ತಾನೆ. ಸೊ ಇದು ಊಟ ಮಾಡಲ್ಲ, ಏನಿಲ್ಲ, ಹೇಳಿದ್ಕೊಂಡು ಹೇಳ್ತಾನೆ. ಇವೆರಡು ಇವನು ಇವಾಗ ಸೈಡಿಗೆ ಇಟ್ಬಿಡ. ಯಾವುದೇ ಆಗಲಿ ಸ್ವಲ್ಪ ಲೂಸ್ ತರಿಸ್ಕೊಂಡ್ರೆ ನನಗೆ ಬೆಟರ್ ಇದು. ಆಮೇಲೆ ನಾನು ಡೆಲಿವರಿ ಆದ್ಮೇಲೆ ಸಣ್ಣ ಹಾಕ್ತೀನಿ, ಅಂದರೆ ಈ ಸುತ್ತಾಡ್ತಾ ಸದ್ಯಕ್ಕೆ ಜಾಸ್ತಿ ಆಗಿರುತ್ತೆ. ಇದು ನೆಕ್ಸ್ಟ್ ಇದೇನು ಅಂತ ನೋಟ ಮಾಡೋಣ. ಮಾವಳ್ಳಿಗೆ ಯಾಕೆ ಹೋಗ್ತೀಯಾ? ಇದು ಇದು ಬಂದು ಪೆಟಿಕೋಟ್ಗಳು. ಇದು ಅಷ್ಟೇ ನಾನು 96 90 ತರಿಸಿದ್ದೀನಿ. 90 ತರಿಸಿದ್ದೀನಿ, 85 ಇರೋದು. ಬಟ್ ದಪ್ಪ ಆಗಿದ್ದೀನಿ ಕಾರಣಕ್ಕೆ 6 ಕೊಡು ಸುಮ್ಮನೆ 6 ಬಂದಿದ್ದಾವೆ. ಕಲರ್ ನೋಡ್ಬೋದು 6 ಬಂದಿದ್ದಾವೆ. 6 ಬಂದಿದ್ದಾವೆ. ನನ್ನ ಮಗ ಹಂಗೆ ಏನಾನ ಅವ್ನಿಗೆ ಹೇಳ್ತಿದ್ದಂಗೆ ನಾವು ಬ್ಯಾಡ ಆಗ್ಬಿಡ್ತೀವಿ. ನೋಡ್ಬೋದು ಇಷ್ಟು ಫ್ರೀ ಆಗಿದೆ. ಇದೇನು ಬ್ರಾ ಹಾಕೊಳ್ಳೋಕ್ಕಾಗಲ್ಲ. ಬಟ್ ನನಗೆ ತುಂಬ ಊರಲ್ಲಿ ನನ್ನ ಡ್ರೆಸ್ಸಸ್ಸೇ ಇಲ್ಲ. ಈ ಸತಿ ಊರಿಗೆ ಹೋದಾಗ ತುಂಬಾ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೋಸ್ಕರ 90 ತರಿಸಿದ್ದೀನಿ. ಹೇಳಿಲ್ವ ಫ್ರೀಯಾಗಿರಬೇಕು ನನಗೆ ಅಂತ. ಫ್ರೀಯಾಗಿರೋ ಕಾರಣ ಇವಾಗ ಸದ್ಯಕ್ಕೆ ಇವಾಗಲೂ ಕೂಡ ನನಗೆ ಆಗ್ತಾ ಇಲ್ಲ. ಅದಕ್ಕೆ ನಾನು 90 ತರಿಸ್ಬಿಟ್ಟೆ. ಇದ್ರ ಕಾಸ್ಟ್ ಬಂದು 330 ರುಪೀಸ್ ಇತ್ತು. ಎಲ್ಲ ಮೀಶೋದ ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ನಾನು ಇನ್ನೊಂದು ಬೇಗ ಕಿತ್ತೇ ಹೋಗಲಿಲ್ಲ ಈ ಪೆಟಿಕೋಟು. ಸೊ ಅದಕ್ಕೋಸ್ಕರ ತರಿಸಿದ್ದೀನಿ 2ನೇ ಪ್ರಾಡಕ್ಟು. ಇದು 3 ಪ್ರಾಡಕ್ಟ್ ಅಷ್ಟೇ. ಇದು ಅಷ್ಟೇ. ಇವು ಶಾರ್ಟ್ಸ್ ಬರ್ತಾವಲ್ಲ, ನಾನು ಇನ್ನರ್ ವೇರ್ ಆಫ್ಟರ್ ಡೆಲಿವರಿ ಅಂತಲೇ ತರಿಸಿದ್ದು. 95 100 ತರಿಸಿದ್ರೆ ನನಗೆ ಇನ್ನೂ ಈಸಿ ಆಗೋದು ಅನ್ಸುತ್ತೆ. ಯಾಕಂದರೆ ನನಗೆ ಲೂಸಾಗಿರಬೇಕು, ಟೈಟಾಗಿದ್ದರೆ ನನಗೆ ಹಾಕಂತೇ ಆಗಲ್ಲ. ಐ ಥಿಂಕ್ ಇವು ಏನು ಟೈಟ್ ಆಗ್ತಾವೋ ಏನೋ ಗೊತ್ತಿಲ್ಲ. ಯಾಕಂದರೆ ಮ್ಯಾಟರ್ನಿಟಿ ಡ್ರೆಸ್ ಹಾಕೊಂಡಾಗ ಇನ್ನರ್ ವೇರ್ ನಾವು ಲಾಂಗ್ ಹಾಕೊಂಡ್ರೆ ಬೆಟರ್. ಪ್ಯಾಂಟ್ ಬೇರೆ ಹಾಕೋಕ್ಕಾಗಲ್ಲ ನನಗೆ. ಶಾರ್ಟ್ ಇನ್ನರ್ ವೇರ್ ಹಾಕಿದ್ರೆ ಹಿಂಸೆ ಅನಿಸುತ್ತೆ ನನಗೆ. ಯೂಶ್ವಲಿ ಸಿ ಸೆಕ್ಷನ್ ಆಗಿರೋ ಕಾರಣ 2ನೇ ಬೇಬಿನೂ ಸಿ ಸೆಕ್ಷನ್ನೇ. ಸೊ ಆ ಕಾರಣಕ್ಕೆ ಪ್ಯಾಂಟೀಸು ನೀರೆಲ್ಲ ಹಾಕ್ಕೊಂಡು ಅಧ್ವಾನ ಮಾಡ್ತಾನೆ. ಆ ಕಾರಣಕ್ಕೆ ನಾನು ತರಿಸ್ತೀನಿ ಅಂತದ್ದು. ಇದು ಅಷ್ಟೇ 330 ರುಪೀಸ್. ಇದು ಪ್ರೈಸ್ ಯಾವ ಕಡಿಮೆ ಇರ್ತಾವೋ ಆಲ್ಮೋಸ್ಟ್ ನಾನು ಅವನ್ನೇ ತರಿಸೋಕೆ ಇಷ್ಟಪಡ್ತೀನಿ. ತೆಗಿಯೋಮ್ಮ ಬಾ, ಸಬ್ಸ್ಕ್ರೈಬ್ ಆಗಿ ಅಂತ ತೆಗಿ. ಸಿಟ್ಕೊಂಡ್ಬಿಟ್ಟೈತಿ ಹೋಗೋಣ ಅದಕ್ಕೆ. ಇಷ್ಟು ತಗೋಬ ಪೇಪರ್ ಮಾರಾಕ. ವಾಪಸ್ ಕಳ್ಸಂಗಿದ್ರೆ ವಾಪಸ್ ಕಳ್ಸಂಗೆ ತಗೋಬಾ. ವಾಪಸ್ ಏನೋ ಕಳ್ಸ್ಬೇಕಂದ್ರೆ ಇನ್ನು ಇದು ಮೀಶೋ ಪ್ರಾಡಕ್ಟು. ಬಾ ಹೇಳ್ತೀನಿ ಅದಕ್ಕೆ. ಇದು ಏನು ಗೊತ್ತಾ, ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಮೀಶೋ ಅಮೆಝಾನ್. ಇದು ಒಳಗಡೆ ಪ್ಯಾಕಿಂಗ್ ನೋಡ್ಬೋದು, ಡಬಲ್ ಪ್ಯಾಕಿಂಗ್ ಇದೆ. ಆ್ಯಂಟಿ ಏಸಿಂಗ್ ರೇಂಜ್. ಇದೊಂದು ಮಾಯಿಶ್ಚರ್ ಕಂಪ್ನಿ. ಬಟ್ ನಾನು ಇದನ್ನ NMF ಅಂತ ನೋಡ್ಬೋದು. ಇದು NMF ಅಂತ. ಇದ್ರದ್ದು ಇದೊಂದು ದೊಡ್ಡ ಕತೆ ನನಗೆ. ಏನಂದರೆ ಲಿಪ್ ಬಾಂಬ್ ಇದು ನನಗೆ ತುಟಿಗೆ ಯಾವುದು ಕೂಡ ಲಿಪ್ ಬಾಂಬ್ ಸೆಟ್ಟೇ ಆಗ್ತಾ ಇಲ್ಲ ನನಗೆ. ಯೂಶ್ವಲಿ ನಾನು ತುಂಬ ದಿನದಿಂದ ಯೂಸ್ ಅಂದರೆ ಈ ಲಿಪ್ ಬಾಂಬು ಅವಾಗ ಬರ್ತಿತ್ತು. ಮಾಮೂಲಿ ನಾರ್ಮಲ್ ವ್ಯಾಸ್ಲಿನೇ ಯೂಸ್ ಮಾಡಿಬಿಡ್ತಿದ್ದೆ ನಾನು. ನನಗೆ ಲಿಪ್ ಬಾಂಬ್ ಇಲ್ಲ, ಅದು ಇರೋಕ್ಕೆ ಆಗಲ್ಲ. ಇದು ಪ್ರೈಸ್ ಬಂದು ತುಂಬಾ ಜಾಸ್ತಿ ಆಯಿತು ನನಗೆ.
ನೋಡ್ಬೋದು ನೀವು NMF ಅಂತ. ಇದು ಬಂದು 200 ರುಪೀಸ್. ಯಾರು ನನಗೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋರು ನನಗಲ್ಲ, ಅವರು ಹೇಳಿದ್ದು ಇದನ್ನು ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅಂತ. ನಾನು ಒಂದ್ಸತಿ ಟ್ರೈ ಮಾಡಿಬಿಡೋಣ. ಲಿಪ್ಸ್ ಚೆನ್ನಾಗಿದ್ರೆ ಸಾಕಲ್ಲ, ನೀವು ಇಂಪಾರ್ಟೆಂಟು ಬ್ಲ್ಯಾಕ್ ಆಗೋದು. ವ್ಯಾಸ್ಲಿನ್, ನಾರ್ಮಲ್ ವ್ಯಾಸ್ಲಿನ್ ಹಚ್ಚುತ್ತಿದ್ದೆ ನಾನು, 5 ರುಪೀಸ್ ವ್ಯಾಸ್ಲಿನ್ನು ಅಷ್ಟೇ. ಒಂದು 200 ರುಪೀಸ್ ಇದ್ದು ಸನ್ರೈಸ್ ಎಲ್ಲ ಇದಿರುತ್ತೆ. ಸಿಂಗಲ್ ಬರಲ್ಲ, ಇದು ಡಬ್ಬಲ್ ಬರುತ್ತೆ. ಸೊ ಇದು ಸೇರಿಸಿ 200 ಅಲ್ಲ, 400 ರುಪೀಸ್ ಇವೆರಡು. 400 ರುಪೀಸ್, ಒಂದಕ್ಕೆ 200 ರುಪೀಸ್. ಯೂಶ್ವಲಿ ಟೋಟಲ್ ಬಂದು 400 ರುಪೀಸ್. ತುಂಬಾ ಕಾಸ್ಟ್ಲಿ ಆಯಿತು ನನಗೆ ಅನ್ಸಿದ ಮಟ್ಟಿಗೆ. ಇದು ಎಷ್ಟಿರುತ್ತೆ ಗೊತ್ತಾ, ಓನ್ಲಿ 10 ಗ್ರಾಮ್ ಅಷ್ಟೇ. ನನ್ನ ಮಗನ ಕೈ ಸಿಕ್ಕಿದ್ರಂತೂ 200 ರುಪೀಸು 2 ನಿಮಿಷದಾಗ ಇರಲ್ಲ, 2 ನಿಮಿಷದಾಗ ಇರಲ್ಲ. ನೋಡ್ಬೋದು, ಇದು ಇಷ್ಟೇ ಲಿಪ್ ಬಾಮ್. ಮಾಮೂಲಿ ಹಿಮಾಲಯ ಲಿಪ್ ಬಾಮ್ ಎಲ್ಲ ಬರುತ್ತಲ್ಲ, ಆ ರೀತಿ ಬರುತ್ತೆ. ಅವ್ರು ಹೇಳಿದ್ರು ತುಂಬಾ ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳಿ. ಅವ್ರದ್ದು ಯೂಟ್ಯೂಬ್, ಅವ್ರು ಯಾರು ಅಂತ ನನಗೆ ನೆನಪಿಲ್ಲ. ತುಂಬ ದಿನ ಆಯಿತು. ನನಗೆ ಇದು ದುಡ್ಡು ಜಾಸ್ತಿ ಆಗಿರೋ ಕಾರಣ ನಾನು ತರ್ಸೋಕ್ಕೆ ಬೇಜಾರಾಗ್ತಿತ್ತು. ಬಟ್ ತುಟಿ ಇಂಪಾರ್ಟೆಂಟ್ ಅಲ್ವಾ ಅಂತ ತರಿಸಿದ್ದು. ಇನ್ನು ನಮ್ಮ ಊರಿಗೆ ಹೋದ್ರಂತೂ ಅಲ್ಲಿ ನೀರಿಗೆ ನನ್ನ ಮಕ್ಕ ಅಂತೂ ಸ್ಕಿನ್ ಎಲ್ಲ ಒಂಥರ ಆಗೋಗ್ಬಿಡುತ್ತೆ. ಸೊ ಸ್ಕಿನ್ ಒಂಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಸತಿ ಮೈಂಟೈನ್ ಮಾಡಬೇಕಲ್ಲ ಅಂತ ಹೇಳಿ ಎಲ್ಲ ತರಿಸ್ಕೊಂಡಿದ್ದೀನಿ. ಓನ್ಲಿ ನನಗೇನು ಬೇಕೋ ನಾನು ಅಷ್ಟೇ ತರಿಸಿರೋದು. ಯಾಕಂದರೆ ಬೇಬಿ, ನನ್ನ ಹೊಟ್ಟೆಗಿರೋ ಬೇಬಿ ನಾವೇನು ತರ್ಸೋಕೆ ಹೋಗಲ್ಲ. ಯಾಕಂದರೆ ಅದೇನು ಗಾದಿ ಇದೆ ಅಂತ, ಹೂ ಸುಟ್ಟೋದಕ್ಕಿಂತ ಮುಂಚೆ ಕುವಾಲೆ ಒರೆಸಿದ್ದು ಅಂತ. ನಮ್ಮ ಮನೇಲಿ ಅದಕ್ಕೆಲ್ಲ ಇಷ್ಟಪಡಲ್ಲ. ಫಸ್ಟ್ ನನಗೇನು ಬೇಕೋ ನನಗೆ ಕಂಫರ್ಟಬಲ್ ನಾನು ತೊಗೊಬೋದು. ಆಫ್ಟರ್ ಬೇಬಿ ಡೆಲಿವರಿ ಆದಮೇಲೆ ಇನ್ನೇನು ಯೂಶ್ವಲಿ ಇನ್ನೇನು ಇರುತ್ತೆ, ಬೇಬಿ ಬಟ್ಟೆ ಅಷ್ಟೇ ಅಲ್ವಾ. ಬೇಬಿ ಬಟ್ಟೆ ಅದಕ್ಕೆ ಹಾಕೊಳಕ್ಕೆ, ಅದು ಬಿಟ್ಟರೆ ಏನಿರಲ್ಲ ಬೇಬಿಗೆ. ಇನ್ನೇನು ಟಾನಿಕ್ ಎಲ್ಲ ಅಲ್ಲೇ ಕೊಡ್ತಾರೆ. ಟಾನಿಕ್ ಅಂದರೆ ಈಗ ಅಲ್ಟ್ರಾ ವಿಟಮಿನ್ ಅಂತ ಏನೋ ವಿಟಮಿನ್ Z3 ಅವೇನೇನೋ ಕೊಡ್ತಿರ್ತಾರೆ. ಸೊ ಇಷ್ಟು ಬಂದು ಇವೆರಡು ಲಿಪ್ ಬಾಂಬು. ಇದೊಂದೇ ಒಂದು ಪ್ರಾಡಕ್ಟು ಓಪನ್ ಮಾಡಿಬಿಟ್ಟಿದೆ ನಾನು. ಕ್ಯೂರಿಯಾಸಿಟಿ ತಡೆಯೋಕ್ಕಾಗದೆ ಸುಮ್ಮನೆ ಓಪನ್ ಮಾಡಿದೆ ಅಷ್ಟೇ. ಜಸ್ಟು ಪ್ಯಾಕ್ ಓಪನ್ ಮಾಡಲಿಲ್ಲ. ನೋಡ್ಬೋದು, ಇವೆರಡಕ್ಕೆ ಇಷ್ಟು ದೊಡ್ಡದು ಕಳ್ಸೋದು. ಇದು ಸ್ಟ್ರಕ್ಚರ್ ಮಾರ್ಕ್ ಕ್ರೀಮ್, ಮೈಕ್ಲಾನ್ ಕೇರ್ ಅಂತ. ಇದು ಎಣ್ಣೆ, ಇದು ಮಾಯಿಶ್ಚರ್ ಅಂದರೆ ಇದು ಆಫ್ಟರ್ ಸ್ನಾನ ಅಂದರೆ ಬಾತ್ ಆದ್ಮೇಲೆ ಹಚ್ಕೊಳ್ಳೋಂಥದ್ದು. ಇದು ರಾತ್ರಿ ಮಲಗಬೇಕಾದ್ರೆ ಹಚ್ಕೊಳ್ಳೋಂಥದ್ದು. ನಾನು ಏನು ಕ್ಯೂರಿಯಾಸಿಟಿಯಾಗಿ ಓಪನ್ ಮಾಡಿದೆ ಏನಿರುತ್ತೆ ಅಂತ ನೋಡೋಕ್ಕೆ. ಮುಂಚೆ ನಾನು ಮಾಮಾರ್ತಲ್ಲ, ಅದು ಯಾವುದಪ್ಪ ಅದು ಮಾಮ್ಸ್ಕೋ ಅಂತ ಒಂದು ಯೂಸ್ ಮಾಡ್ತಾ ಇದ್ದೆ. ಆಮೇಲಿಂದ ಇನ್ನು ಯಾವ್ಯಾವ ಯೂಸ್ ಮಾಡಿದೆ ಮಾಯಿಶ್ಚರು. ನೋಡೋಣ, ಇದಕ್ಕೆ ಫಿಕ್ಸ್ ಆಗಿಬಿಡೋಣ ಅಂತ. ಇದು ಟೋಟಲ್ ಬಂದು 600 ರುಪೀಸು. ನ್ಯಾಚುರಲ್ ಪ್ರಾಡಕ್ಟ್ ಇದೆಯಂತೆ ಇದು. ಸೊ ಅದಕ್ಕೆ ಮೈಕ್ಲಾನ್ ಕೇರ್ ಸ್ಟ್ರೆಚರ್ ಮಾರ್ಕ್ ಕ್ರೀಮ್ ಅಂತ. ಯಾಕಂದ್ರೆ ಫಸ್ಟ್ನೇ ಬೇಬಿಗೆ ನಂಗೆ ತುಂಬಾ ಸ್ಟ್ರೆಚರ್ ಮಾರ್ಕ್ ಆಗಿತ್ತು. ನಂಗೆ ಸೀರೆ ಉಟ್ಕೊಳಕ್ಕೆ ಆಗಲ್ಲ. ಯಾಕಂದರೆ ನಂದು ಬೆಲ್ಲಿ ಇದ್ದಿದ್ದು ಲೋಯರ್ ಅಲ್ಲ, ಅಪ್ಪರ್ ಬೆಲ್ಲಿ ಇದ್ದ ಕಾರಣ ಮಾಮೂಲಿ ಯೂಶ್ವಲಿ ಇಲ್ಲಿಂದಲೂ ಕೂಡ ನನಗೆ ಸ್ಟ್ರೆಚರ್ ಮಾರ್ಕ್ ಇದೆ. ಸೊ ಸೀರೆ ಉಟ್ಕೊಳಕ್ಕೆ ಚೆನ್ನಾಗೇ ಕಾಣಲ್ಲ. ನಾನು ತುಂಬ ಸೀರೆ ಲೈಕ್ ಮಾಡ್ತೀನಿ. ಸೀರೆ ಅಂದರೆ ಎಲ್ಲಿಗೆ ಹೋಗ್ಬೇಕಾದ್ರೂ ಸೀರೆನೇ ಲೈಕ್ ಮಾಡ್ತೀನಿ ನಾನು. ಫಂಕ್ಷನ್ಸ್ ಆಗಲಿ, ಟೆಂಪಲ್ಸ್ ಆಗಿರಲಿ, ವೆರೈಟಿ ಡಿಸೈನ್ ಅಂದರೆ ಸೀರೆ ಒಂದೇ ಥರ ಆದರೂ. ಬಟ್ ನನ್ನ ಹೇರ್ ಸ್ಟೈಲ್ ಅದಕ್ಕೆಲ್ಲ ನಾನು ತುಂಬಾ ಗಾಯ ಆಗುತ್ತೆ ಕೈ, ತುಂಬಾ ಇಷ್ಟಪಡ್ತೀನಿ. ಬಟ್ ಈ ಸ್ಟ್ರಕ್ಚರ್ ಮಾರ್ಕ್ ಆಗಿರೋ ಕಾರಣ ತುಂಬಾ ಕಷ್ಟ ಆಯಿತು. ಫಸ್ಟ್ನೇ ಬೇಬಿಗೆ ಹಿಂಗಿದ್ದು ಸೆಕೆಂಡ್ ಬೇಬಿ ಆಗುತ್ತಲ್ವ ಅಂತೇಳಿ ಫಸ್ಟ್ನೇ ಬೇಬಿಗೆ ಹಚ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ನೇ ಬೇಬಿಗೂ ಹಚ್ಕೊಂಡೆ. ಬಟ್ ನಾನು ಹೋಗಲಿಲ್ಲ. ಬಟ್ ಇವಾಗ ತುಂಬ ಕೇರ್ ಮಾಡಿ ಇವಾಗಿಂದನೇ ಹಚ್ಕೊತಾ ಇದ್ದೀನಿ ನಾನು. ಆಲೇ ನಾನು 1 ಮಂತ್ಸ್ 2 ನಂಗೆ ಗೊತ್ತಾಗಿದೆ 2 ಮಂತ್ಸಿಂದ 3 ಮಂತ್ಸಿಂದ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಐ ಥಿಂಕ್ ತೂತ ಮಾಡಬೇಕು ಅನ್ಸುತ್ತೆ.
ಊಟ ಮಾಡಬೇಕಿದು. ಇನ್ನು ಹಳೇದಿದೆ, ಅದನ್ನ ಹೆಚ್ಕೊಂಡು ಖಾಲಿ ಆದ್ಮೇಲೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಸದ್ಯಕ್ಕೆ ಯೂಸ್ ಮಾಡೋಕ್ಕೆ ಹೋಗಲ್ಲ ಇದನ್ನ, ಯಾಕಂದರೆ ಅದು ತುಂಬ ಕಾಸ್ಟ್ಲಿನೇ. ಅದು 600 ರುಪೀಸೇ. ಇದು 349 ರುಪೀಸ್. ಇದು ಒಂದು ಬಾಟ್ಲು 349 ರುಪೀಸ್. ಇದು ಬಂದು 499 ರುಪೀಸ್, ಅಂದರೆ 500. ಇದು ಬಂದು 349 ರುಪೀಸ್ ಅಂದರೆ 500, ಅಂದರೆ 6, 7, 8, 840, ಅಂದರೆ 900 ಹತ್ರ ಇವೆರಡು. ನನ್ನ ಹಸ್ಬೆಂಡ್ ಅಂತೂ ಇದು ಉಪ್ಪು ಖಾರ ಹಾಕೋದು ಚೆನ್ನಾಗೇನೆ. ಅದಕ್ಕೆ ಯಾವ ವಾಪಸ್ ಮಾಡೋವಂಥವೆಲ್ಲವು ವಾಪಸ್ ಮಾಡೋದಿದ್ರೆ ಮಾತ್ರ ವಾಪಸ್ ಮಾಡೋದಿದ್ರೆ ಮಾತ್ರ. ನಾನು ಅಮೆಝಾನಲ್ಲಿ ತರಿಸಲ್ಲ, ಬಟ್ಟೆ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಚಿಂತಿದೆ. ಇದೇ ನನಗೆ ಊಟನೇ ಆಗಿರುತ್ತೇನೋ. ಜಾಸ್ತಿ ಲಾಂಗ್ ವಿಡಿಯೋ ಆಯಿತು. ನಾನು ಹೇಳಿಲ್ವಾ, ಈ ಪ್ರಾಬ್ಲಮ್ಮೇ ಇಷ್ಟು. ಈ ಕ್ರೀಮ್ಗಳು ಅಷ್ಟು ಟ್ಯಾಪ್ ಮಾಡ್ಬೇಕಾಯ್ತು. ನೋಡ್ಬೋದು ಇದು. ಕ್ರೀಮ್, ಇದು ವೈಟ್ ಕ್ರೀಮ್ ಇದೆ. ಸ್ಮೆಲ್ಲೇ ಇಲ್ಲ, ಫ್ರೇಗ್ರೆನ್ಸ್ ಇಲ್ಲ, ಯಾಕಂದರೆ ಕೆಮಿಕಲ್ ಫ್ರೀ ಅಂತ. ಮುಚ್ಚಿಬಿಡ್ತೀನಿ ನಾನು ಇದನ್ನು. ಇಷ್ಟಿದೆ ಇದು. ಈಸಿಯಾಗಿ ಬ್ಲೆಂಡ್ ಆಗುತ್ತಿದೆ. ಈಸಿಯಾಗಿ ಬ್ಲೆಂಡ್ ಆಗ್ಬಿಡ್ತು. ಏನು ಆಯಿಲ್ ಅನ್ಸಲ್ಲ ನನಗೆ. ಹೊಟ್ಟೆಗೂ ಇದೆ ಸ್ಟ್ರೆಚರ್ ಮಾರ್ಕು, ಕಾಲಲ್ಲೂ ಕೂಡ ಇದೆ ಸ್ಟ್ರೆಚರ್ ಮಾರ್ಕು. ಬಟ್ ನನಗೆ ಓನ್ಲಿ ಫೋಕಸ್ ಮಾಡ್ತಿರೋದು ಹೊಟ್ಟೆಗೆ, ಯಾಕಂದರೆ ಸೀರೆ ಉಟ್ಕೊಳಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ. ನಾನು ಸ್ಲೀವ್ಲೆಸ್ ಎಲ್ಲ ಹಾಕಕ್ಕೆ ಹೋಗಲ್ಲ. ಸೊ ಅದ್ರಿಗೋಸ್ಕರ ಅದೇನು ಇಲ್ಲ. ಇದನ್ನ ಇವೆರಡು ಒಟ್ಟು ಇಷ್ಟು ಮೀಶೋದಿಂದ ಬಂದಿದ್ದು. ಇಷ್ಟು ಮೀಶೋ ಸರ್, ಅದು ಅಮೆಝಾನ್, ಇದು ಮೀಶೋ. ಇನ್ನು ಫೀಡಿಂಗ್, ಅದೇ ಮ್ಯಾಟರ್ನಿಟಿ ಡ್ರೆಸ್ ತರಿಸ್ಬೇಕು. ಇದು ಕಾಸ್ಟ್ ಬಂದು ನನಗೆ 2200 ರುಪೀಸ್ ಆಯಿತು. ಇಷ್ಟು ಫುಲ್ಲು ಕಾಸ್ಟ್ ಆಗಿದ್ದು. ಅದಕ್ಕೆ ನನ್ನ ಹಸ್ಬೆಂಡು ತುಂಬಾ ಚೆನ್ನಾಗೇ ಬೈದರು. ಯಾಕೆ ನೀನು ಊರಿಗೆ ಹೋಗಿದ್ವಿ ನಾವು, 3 ವೀಕ್ಸ್ ಆಯಿತು ಊರಲ್ಲಿದ್ವಿ. ನೀವು ನನ್ನ ಹತ್ರ ಅಷ್ಟಿತ್ತು ಇಷ್ಟಿತ್ತು, ನೀವು ಬರ್ತಿದ್ದಂಗೆ ಎಲ್ಲ ಖಾಲಿ ಆಗೋಯ್ತು. ಇವಾಗ 1000 ರುಪೀಸ್ ಇದೆ, ಅಷ್ಟು ಖಾಲಿ ಮಾಡಿದ್ದೀರಾ ಅಂತ ಬೈತಾಯಿದ್ರು. ಅವ್ರು ಹೇಳೋದು ನಿಜ. ಯಾಕಂದರೆ ನನ್ನ ಹಸ್ಬೆಂಡ್ ತುಂಬ, ಎಲ್ಲರೂ ಕಷ್ಟನೇ ಪಡೋದು, ನನ್ನ ಹಸ್ಬೆಂಡು ಅಷ್ಟೇ. ಯೂಶ್ವಲಿ ನಮ್ಮದು ಅಂದರೆ ತೋಟ ಇದ್ರೂ ಕೂಡ, ನಮ್ಮದೇನು ಜಾಸ್ತಿ ತೋಟ ಇಲ್ಲ. ತೋಟ ಇದ್ರೂ ಕೂಡ ಅಡಿಕೆ ತೋಟ. ನನ್ನ ಹಸ್ಬೆಂಡು ಲಾರಿ ಏಜೆಂಟು. ಸೊ ನೈಟ್ ಯಾವಾಗಲೂ ಬರ್ತಾರೆ. ನಾನು ಅವ್ರಿಗೆ ಊಟ ಕೂಡ ಇಟ್ಕೊಡೋದೇ ಇಲ್ಲ, ಅವರೇ ಇಟ್ಕೊಂಡು ಊಟ ಮಾಡಿಬಿಟ್ಟು ಬಂದು ಮನಿಕೊಂತಾರೆ ಅಷ್ಟೇ. ಯಾವಾಗ ಬರ್ತೀರ ಅಂದರೆ ಲೇಟ್ ಆಗುತ್ತೆ, ಊಟ ಮಾಡಿದ್ರೆ ಮನಿಕೊಳ್ಳಿ ಅಂತಾರೆ. ತುಂಬಾ ಕಷ್ಟ ಇದೆ. ಯಾಕಂದರೆ ನೈಟ್ ಹೊತ್ತು 12:30, 1 ಗಂಟೆಗೆಲ್ಲ ಲಾರಿ ಹತ್ರ ಹೋಗಿ ಬರ್ತಿರ್ತಾರೆ. ತುಂಬಾ ಬೇಜಾರಾಗ್ತಿರ್ತದೆ. ನಾನು ಅದಕ್ಕೆ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ. ನಾನು ಶಾಪಿಂಗ್ ಆಗಲಿ, ನನ್ನ ಹಸ್ಬೆಂಡ್ ಕೊಡ್ಸೋದು ಇಲ್ಲ ಬಿಡಿ. ಅವರು ಹೊರ್ಗಡೆ ಫುಡ್, ಹೊರ್ಗಡೆ ಹೋದಾಗಂತೂ ಹೊರ್ಗಡೆ ಐಟಮ್ ತಿನ್ನೋದಂತೂ ಕೊಡ್ಸೋಕ್ಕೆ ಹೋಗಲ್ಲ. ಅವರು ಏನಾದ್ರು ಹೆಚ್ಚು ಕಮ್ಮಿ ಆಗ್ತಿದ್ರೆ ನಾನೇ ನೋಡ್ಬೇಕಲ್ಲ ಅಂತೇಳಿ. ಸೊ ಅವ್ರು ಕೊಡ್ಸೋದೇ ಇಲ್ಲ. ತುಂಬಾ ಕಷ್ಟ ಇದೆ ಒಂದೊಂದು ರೂಪಾಯಿಗೂ ಕೂಡ. ಸೊ ಅದಕ್ಕೋಸ್ಕರ ನಾನು ಕೂಡ ತುಂಬ ಖರ್ಚು ಕಡಿಮೆ ಮಾಡ್ತಿದ್ದೀನಿ. ಆದರೂ ಕೂಡ ಜಾಸ್ತಿನೇ ಆಗೋಯ್ತು ನಂದು ಖರ್ಚು. ಇನ್ನು ಮೆಟರ್ನಿಟಿ ಡ್ರೆಸ್ ತರಿಸ್ಬೇಕು ಅಂದರೆ ಅದಕ್ಕೊಂದು 2500 ಅದು ಹೋಗುತ್ತೆ. ತಿರ್ಗಿ ಇನ್ನು ಅದೇ ಫೀಡಿಂಗ್ ಪಂಪ್ ಮಾಡೋದು, ಇದು ಮಿಷಿನ್, ಅದನ್ನು ತರಿಸಿದ್ರೆ ಅಂದರೆ ನಾನು ಮಾಮೂಲಿ ಬ್ರೆಸ್ಟ್ ಫೀಡಿಂಗೇ ಮಾಡೋದು. ಯಾಕೆಂದರೆ ಯೂಶ್ವಲಿ ಗೊತ್ತಿದೆ ಆಲ್ ಮಮ್ಮೀಸ್ಗೆ ಮಗು ಅಷ್ಟೊಂದು ಹಾಲನ್ನ ಕುಡಿಯೋಲ್ಲ. ಆಗ ನಮಗೆ ತುಂಬಾ ಎದೆ ನೋವಿರುತ್ತೆ. ಅವಾಗ ಸ್ವಲ್ಪ ಕೆಲವೊಬ್ಬರು ಹಾಲೆಲ್ಲ ಕರೆದ್ಬಿಟ್ಟು ಹೊರಗಡೆ ಹಾಕ್ತಾರೆ. ಸೊ ನನಗೂ ಅಷ್ಟೇ, ನಾನು ಅಷ್ಟೇ. ಅದಕ್ಕೋಸ್ಕರ ಪಂಪಿಂಗ್ ಫಸ್ಟ್ನೇ ಬೇಬಿಗೂ ತರಿಸಿದೆ, ಅದನ್ನು ನಾನೇನು ಯೂಸ್ ಮಾಡಲ್ಲ. ಸೆಕೆಂಡ್ನೇ ಬೇಬಿಗೂ ಕೂಡ ತರಿಸ್ಕೊಬೇಕು. ಯಾಕಂದರೆ ತುಂಬ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗಿ
ಎದೆ ನೋವು ಬರೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವ, ಮಲ್ಕೊಳಕ್ಕೂ ಕೂಡ ನಿದ್ದೆ ಬರೋಲ್ಲ 5 ಮಂತ್ಸ್ವರೆಗೂ ನನಗೆ. ಸೊ ಅದಕ್ಕೋಸ್ಕರ ಪಂಪ್ ಮಾಡಿದ್ದೇನೆ, ಮಗು ಕುಡಿಯೋಲ್ಲ, ಅದಕ್ಕೋಸ್ಕರ ಅದನ್ನು ತರಿಸ್ಬೇಕು. ಈಗ ಆಮೇಲಿಂದ ಮ್ಯಾಟರ್ನಿಟಿ ಡ್ರೆಸ್ಸು ಮಗಿಗೋಸ್ಕರ ಏನೂ ತರ್ಸಕ್ಕೆ ಹೋಗಲ್ಲ. ಹೇಳಿದ್ವಾ ಮಗ ಬಂದಮೇಲೆ. ನನ್ನ ಫಸ್ಟ್ನೇ ಬೇಬಿದೆಲ್ಲ ಇತ್ತಲ್ಲ ಕಿಟ್ಟು, ಅದು ಹಂಗೆ ಇದೆ. ಹಂಗಂತ ಅದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಅದೇನಿಲ್ಲ. ನನಗೆ ನನ್ನ ಮಗು ಜಸ್ಟ್ ಇನ್ನು 2 ಇಯರ್ಸ್ 8 ಮಂತ್ಸ್ ಅಷ್ಟೇ, ಜಾಸ್ತಿ ವರ್ಷ ಆಗಿದೆ ನಾವು ಯೂಸ್ ಮಾಡ್ತಿದ್ದಿಲ್ಲ. ಏನಿಲ್ಲ, ಅದೇ ಸ್ಲೀಪಿಂಗ್ ಬ್ಯಾಗ್ ಅದೊಂದು ಇರುತ್ತೆ. ಸ್ಲೀಪಿಂಗ್ ಬ್ಯಾಗ್ ನಮ್ಮ ಅಮ್ಮನ ಮನೇಲಿದೆ. ಅದೇ ಡ್ರೆಸ್ಸಸ್ಸು ಬೇಕಾದ್ರೆ ಅವಾಗಲೇ ತೊಗೊಳೋದಷ್ಟೇ. ಜಾಸ್ತಿ ಅದಕ್ಕೂ ಆಗಲಿ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇಷ್ಟೇ. ಇಷ್ಟೇ. ನಿಮಗೂ ಕೂಡ ಯಾವ ಪ್ರಾಡಕ್ಟ್ ಇಷ್ಟ ಆಗಿದೆ, ಲಿಪ್ ಬಾಮ್ ನೋಡ್ಬೋದು. ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್, ಮಾಮೂಲಿ ಕಮೆಂಟ್ ಬಾಕ್ಸಲ್ಲಿ ನಾನು ಅಮೆಝಾನಲ್ಲಿ ಸಿಗುತ್ತೆ, NMF ಅಂತ ಹಾಕಿದ್ರೆ ಅಮೆಝಾನಲ್ಲಿ ಸಿಗುತ್ತೆ. ಇದು ಮೈಕಾ ಕೇರ್ ಅಂತ. ಇವಾಗ ಸ್ಟ್ರೆಚರ್ ಮಾರ್ಕ್ಸಿಗೆ ಹಚ್ಕೊಬೇಕು. ಹಚ್ಚುತ್ತಿದ್ರೆ ನಾವು 1 ದಿನ 2 ದಿನ ಹಚ್ಚಿದ್ರೆ ಹೋಗಲ್ಲ, ಕಂಟಿನ್ಯೂಸ್ ಆಗಿ ಹಚ್ಚುತ್ತಿದ್ರೆ ಮಾತ್ರ ಹೋಗೋದು. ನಾನು ಕೂಡ ಅಷ್ಟೇ. ಮಾಯ್ಶ್ಚರ್ ಕೂಡ ಆಯಿಲ್ ನೈಟ್ ಹೊತ್ತು ಹಚ್ಚುತ್ತೀನಿ, ಮಾಯ್ಶ್ಚರ್ ಮಾರ್ನಿಂಗ್ ಹಚ್ಚುತ್ತೀನಿ. ನಾನು ಅದೊಂದು ಕೇರ್ ಮಾಡಲೇಬೇಕು ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಖಂಡಿತವಾಗ್ಲೂ ಪ್ರೆಸ್ ಮಾಡಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮೆಟರ್ನಿಟಿ ಡ್ರೆಸ್ಸು ಮತ್ತು ಇನ್ನು ಏನೇನು ತರಿಸ್ತೀನೋ ಅದೆಲ್ಲ ಹಾಕ್ತೀನಿ, ಸರಿನಾ? ಇದಕ್ಕೋಸ್ಕರ ನಾನು ವೀಡಿಯೋಗಳನ್ನ ಎಲ್ಲ ಒಂದೇ ದಿನ ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದಾಯಿತು. 2200 ರುಪೀಸ್ ಆಯಿತು ಇಷ್ಟು ಪ್ರಾಡಕ್ಟ್ಸಿಗೆ ಅಷ್ಟೇ. ಅಯ್ಯೋ, ದುಡ್ಡು ಅನ್ನೋದು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಹೇಳಬೇಕು ಅಂದರೆ. ಇಷ್ಟು ಪ್ರಾಡಕ್ಟ್ಸಿಗೆ ಅಷ್ಟಾಗಿದೆ. ಸೊ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಸ್ಟ್ರೆಚರ್ ಮಾರ್ಕಿಂದೊಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಮಾಡಬೇಕು ಅನ್ಸುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬಾಯ್.